ಒಂದು ನರಿ ಮತ್ತು ಕತ್ತೆ ಗೆಳೆಯರಾಗಿದ್ದರು. ಆಕಸ್ಮಿಕವಾಗಿ ಒಂದು ಸಲ ಈ ನರಿ ಸಿಂಹದ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಸಿಂಹದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ನರಿ ಹೇಳಿತು, ಮಹಾರಾಜರೇ, ನೀವಿಂದೇಕೋ ಬಹಳಷ್ಟು ಬಳಲಿದಂತೆ ಕಾಣುತ್ತಿದೆ. ನಿಮಗೊಂದು ಒಳ್ಳೆಯ ಆಹಾರವನ್ನು ನಾನು ಒದಗಿಸುತ್ತೇನೆ ಎಂದು. ಸಿಂಹ ಹೇಳಿತು, ಹಾಗೆಯೇ ಮಾಡು, ಇಲ್ಲವೆಂದಾದರೆ ನಿನ್ನನ್ನೇ ಹಿಡಿದು ತಿನ್ನುವೆ ಎಂದು. ಹಾಗೆ ಸಿಂಹಕ್ಕೆ ಆಹಾರವನ್ನು ಒದಗಿಸಿಕೊಡುವ ಮಾತನ್ನು ಕೊಟ್ಟ ನರಿ ನೇರವಾಗಿ ಕತ್ತೆಯಲ್ಲಿ ಬಂದು ಹೇಳಿತು, ಗೆಳೆಯ, ನಿನಗೊಂದು ಸಂತೋಷದ ಸುದ್ದಿ ಇದೆ. ದಾರಿಯಲ್ಲಿ ಬರುವಾಗ ಸಿಂಹರಾಜನನ್ನು ಕಂಡೆ. ಅವರು ಹೇಳಿದರು, ಮುಂದಿನ ಮಹಾರಾಜನನ್ನಾಗಿ ನಿನ್ನನ್ನು ಮಾಡುತ್ತಾರಂತೆ. ನೀನು ಆದಷ್ಟು ಬೇಗನೆ ಹೋಗಿ ಅವರನ್ನು ಭೇಟಿಯಾಗಬೇಕಂತೆ ಎಂದು. ನರಿಯ ಮಾತನ್ನು ನಂಬಿದ ಕತ್ತೆ ನೇರವಾಗಿ ಸಿಂಹದ ಬಳಿಗೆ ಹೋಯಿತು. ಹಸಿದಿದ್ದ ಸಿಂಹ ಕತ್ತೆಯ ಮೇಲೆರಗಿತು. ಸಿಂಹದ ಕೈಯಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ಓಡುತ್ತಿದ್ದ ಕತ್ತೆಯ ಒಂದು ಕಿವಿ ಸಿಂಹದ ಬಾಯಿಯಲ್ಲಿ ಉಳಿಯಿತು. ಅದು ನರಿಯಲ್ಲಿಗೆ ಬಂದು ಹೇಳಿತು, ಗೆಳೆಯ, ನೀನು ನನಗೆ ಮೋಸ ಮಾಡುತ್ತಿದ್ದಿ, ನನ್ನನ್ನು ಕೊಲ್ಲಲು ಪ್ರಯತ್ನ ಪಡುತ್ತಿದ್ದಿ ಎಂದು. ಆಗ ನರಿ ಹೇಳಿತು, ನೀನದೆಷ್ಟು ದಡ್ಡ ಇದ್ದೀಯ. ನಿನ್ನನ್ನು ಮಹಾರಾಜನನ್ನಾಗಿ ಮಾಡಿದ ಮೇಲೆ ನಿನ್ನ ತಲೆಯಲ್ಲಿ ಕಿರೀಟವನ್ನು ಇಡಬೇಡವೇ? ಕಿರೀಟ ಇಡುವಾಗ ನಿನ್ನ ಈ ಕಿವಿ ಅಡ್ಡಿಯಾಗುವುದಿಲ್ಲವೇ? ಅದಕ್ಕೆ ತಾನೇ ಮಹಾರಾಜರು ನಿನ್ನ ಕಿವಿಯನ್ನು ಕಚ್ಚಿ ತೆಗೆದದ್ದು. ನೀನು ಸುಮ್ಮನೆ ಸಂಶಯ ಪಡುತ್ತಿರುವೆ, ಹೋಗು ಗೆಳೆಯ ಅಂದಿತು. ಕತ್ತೆ ಮತ್ತೆ ಸಿಂಹದ ಬಳಿಗೆ ಹೋಯಿತು. ಈಗಲೂ ಸಿಂಹ ಕತ್ತೆಯ ಮೇಲೆರಗಿತು. ಈಗ ಸಿಂಹದ ಕೈಯಿಂದ ತಪ್ಪಿಸಲು ಓಡುತ್ತಿರುವ ಕತ್ತೆಯ ಬಾಲ ಸಿಂಹದ ಬಾಯಿಯಲ್ಲಿ ಉಳಿಯಿತು. ಬಾಲವನ್ನು ಕಳೆದುಕೊಂಡ ಕತ್ತೆ ಮತ್ತೆ ನರಿಯ ಬಳಿಗೆ ಬಂದು ಹೇಳಿತು, ಇಲ್ಲ ಗೆಳೆಯ, ನನಗೇಕೋ ನಂಬಿಕೆಯೇ ಬರುತ್ತಿಲ್ಲ ಎಂದು. ಆಗ ನರಿ ಹೇಳಿತು, ನೀನದೆಷ್ಟು ಶತಮೂರ್ಖ ಇದ್ದೀಯ. ನಿನ್ನನ್ನು ಮಹಾರಾಜನನ್ನಾಗಿ ಮಾಡಿದ ಮೇಲೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಡವೇ? ನೀನು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಾಗ ನಿನ್ನ ಈ ಬಾಲ ಅಡ್ಡಿಯಾಗುವುದಿಲ್ಲವೇ? ಅದಕ್ಕೆ ತಾನೇ ಮಹಾರಾಜರು ನಿನ್ನ ಬಾಲವನ್ನು ಕಿತ್ತು ತೆಗೆದದ್ದು. ನೀನು ಸುಮ್ಮನೆ ಕಾಲಹರಣ ಮಾಡದೆ ಹೋಗು ಗೆಳೆಯ ಅಂದಿತು. ಕತ್ತೆ ಮತ್ತೆ ಸಿಂಹದ ಬಳಿಗೆ ಹೋಯಿತು. ಈ ಬಾರಿ ಸಿಂಹ ಕತ್ತೆಯನ್ನು ಹಿಡಿದು ತಿಂದೇ ಬಿಟ್ಟಿತು. ಸ್ನೇಹಿತರೆ, ನಮಗೂ ಹೀಗೆ ಮೋಸ ಮಾಡುವ, ನಮ್ಮ ಸೋಲನ್ನೇ ಬಯಸುವ, ನಮ್ಮನ್ನು ಮೂರ್ಖರನ್ನಾಗಿ ಮಾಡುವ ನರಿಗಳು ನಮ್ಮ ಸುತ್ತಲೂ ಇರಬಹುದು. ಆದರೆ ಎಲ್ಲರ ಮಾತನ್ನು ಕಣ್ಣು ಮುಚ್ಚಿ ನಂಬದೆ, ಯಾರ ಮಾತಿನ ಹಿಂದಿನ ಉದ್ದೇಶ ಶುದ್ಧಿ ಏನು ಎನ್ನುವುದನ್ನು ವಿವೇಚಿಸಿ ನಾವು ಕಾರ್ಯಪ್ರವೃತ್ತರಾದರೆ ಈ ಬದುಕೇ ಬಂಗಾರ.